ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಂತ ಗೊತ್ತಾಗಿದೆ ನಿಮಗಾಗಲೇ. ಕಿಚನ್ ರೀಸೆಟ್ ಅಂದರೆ ಜಾಸ್ತಿ ಏನೂ ಮಾಡ್ತಿಲ್ಲ, ಕೆಲವು ಮಾತ್ರ ನಾನು ಚೇಂಜಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗಾಗಿ ನಾನು ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಾನು ಜೋಡಿಸ್ತಿದ್ದೆ ಇಲ್ಲಿಗೆ ಏನೇನು ಇಡಬೇಕು ಅಂತ. ಅಮ್ಮ ಎಲ್ಲನೂ ಕ್ಲೀನ್ ಮಾಡಿಕೊಡ್ತಾಯಿದ್ರು ಒಂದೊಂದೇ. ಇಲ್ಲಿ ಕ್ಲೀನ್ ಮಾಡಿದ ತಕ್ಷಣ ಬೇರೆ ಕಡೆ ಕ್ಲೀನ್ ಮಾಡ್ತಿದ್ರು. ಅಷ್ಟೊತ್ತಿಗೆ ನಾನು ಇಲ್ಲಿ ಏನೇನು ಇಡಬೇಕು ಅದನ್ನೆಲ್ಲ ಇಟ್ಕೊಂಡ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ನಾನು ಶಾಪಿಂಗ್ ವ್ಲಾಗ್ ಹಾಕಿದ್ನಲ್ಲ, ಆದರೂ ಸಂಜೆ ಮಾಡ್ತಿರೋದು. ತುಂಬಾ ಸುಸ್ತಾಗಿತ್ತು, ಆದರೂ ಕೂಡ ಇಷ್ಟೆಲ್ಲ ಮಾಡಬೇಕಾದ್ರೆ ಸಾಕಾಗೋಗಿತ್ತು. ಇವತ್ತಂತೂ ಜಾತ್ರೆ ಎಲ್ಲ ಬರ್ತಿದೆ, ನೆಂಟರು ಕೂಡ ಮನೆಗೆ ಬರ್ತಾರೆ ಅಂತ ಹೇಳಿಬಿಟ್ಟು ಎಲ್ಲ ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿದ್ವಿ. ಹಾಗೆ ಕಿಚನ್ ಕೂಡ ಸ್ವಲ್ಪ ರೀಸೆಟ್ ಮಾಡೋಣ ಅಂತ ಅಂದ್ಕೊಂಡೆ. ನೆಂಟರು ಬರ್ತಿದ್ದಾರೆ ಅಂತ ಏನು ಕ್ಲೀನ್ ಮಾಡ್ತಿರೋದಲ್ಲ, ನಾನು ಅವತ್ತಿಂದ ಅಂದ್ಕೊಳ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಪರ್ಚೇಸ್ ಮಾಡ್ಕೊಬಂದ್ವಲ್ಲ, ಹಾಗೆ ರೀಸೆಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಮೊದಲಿಗೆ ಕ್ಲೀನ್ ಮಾಡಿಕೊಟ್ರು. ನಾನಿಲ್ಲೊಂದು ಗ್ಲಾಸ್ ಇಟ್ಟೆ, ಹಾಗೆಯೇ ಜ್ಯೂಸ್ ಜಾರ್ ಬರುತ್ತಲ್ವ ಅದನ್ನು ಕೂಡ ಇಲ್ಲೇ ಇಟ್ಟೆ. ಯಾವುದ್ಯಾವುದು ಯೂಸ್ ಆಗುತ್ತೆ, ಜಾಸ್ತಿ ಯೂಸ್ ಮಾಡ್ತೀವಿ, ಅದನ್ನು ನಾನು ಸ್ವಲ್ಪ ಹತ್ತಿರದಲ್ಲೇ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಜೇನುತುಪ್ಪ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ಅದು ನ್ಯಾಚುರಲ್ ಜೇನುತುಪ್ಪ, ನಮ್ಮ ತೋಟದಲ್ಲೇ ಇದ್ದಿದ್ದು. 2 ಬಾಟಲ್ಸ್ ಏನೋ ಆಗಿತ್ತು ದೊಡ್ಡದು. ನಮ್ಮ ಫ್ಯಾಮಿಲಿಯಲ್ಲಿ ಅವರಿಗೆ ಇವರಿಗೆ ಅಂತ ಎಲ್ಲ ಸ್ವಲ್ಪ ಸ್ವಲ್ಪ ಕೊಡೋಷ್ಟೊತ್ತಿಗೆ ಅದು ಖಾಲಿ ಆಗಿದೆ. ಆಮೇಲೆ ನಾನು ಫ್ರೂಟ್ಸ್ ಕೂಡ ಅಲ್ಲೇ ಇಟ್ಟಿದ್ದೀನಿ, ತಂದಿದ್ನಲ್ಲ ಅದನ್ನು ಕೂಡ ಅಲ್ಲೇ ಇಡೋಣ ಅಂತ ಅಂದ್ಕೊಂಡೆ. ನಾನು ಇವತ್ತು ಹೊಸ ತಂದಿದ್ನಲ್ಲ ಪರ್ಚೇಸ್ ಮಾಡಿಕೊಂಡು ಅದಕ್ಕೆ ಫ್ರೂಟ್ಸ್ ಕೂಡ ಜೋಡಿಸಿ ಇವತ್ತು ಇಟ್ಟಿದ್ದೀನಿ. ಇವತ್ತೇ ಎಲ್ಲ ಫ್ರೂಟ್ಸು ಬೇರೆ ಬೇರೆ ಇಟ್ಟಿದ್ದೀನಿ. ಬನಾನಾ ಬೇರೆ, ಆ್ಯಪಲ್ ಬೇರೆ, ಆರೆಂಜ್ ಕೂಡ ಬೇರೆ ಇಟ್ಟಿದ್ದೀನಿ. ಹಾಗೆ ದಾಳಿಂಬೆ ಕೂಡ ಬೇರೆ ಇಟ್ಟಿದ್ದೀನಿ. ಇಲ್ಲಿಗೆ ಇಷ್ಟೇ ಸಾಕು ಅಂತ ಇಟ್ಟಿದ್ದೆ. ಲಾಸ್ಟಿಗೆ ಒಂದೆರಡು ಪ್ಲೇಟ್ಸ್ ಕೂಡ ಸೈಡಿಗೆ ಇಟ್ಟಿದ್ದೆ. ಇವಾಗ ಸದ್ಯಕ್ಕೆ ಇಷ್ಟಿಟ್ಟಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ನಾವು ಎಲ್ಲ ಸಿಂಪಲಾಗಿ ಇಟ್ಕೊಂಡಿರೋದು, ಜಾಸ್ತಿ ಏನೂ ಇಟ್ಕೊಂಡಿಲ್ಲ. ಎಷ್ಟು ಯೂಸ್ ಆಗುತ್ತೋ ಅಷ್ಟನ್ನು ಮಾತ್ರ ಇಟ್ಕೊಂಡಿರೋದು. ನನಗೆ ಹೆಂಗಪ್ಪ ಅಂದರೆ ಜಾಸ್ತಿ ತುಂಬ್ಕೋಬಾರ್ದು, ಕೆಲವು ಮಾತ್ರ ಇಟ್ಕೋಬೇಕು ಅಂತ ಇಷ್ಟ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ಇಡ್ತಾಯಿದ್ದೀನಿ, ಬೇಕಾಗಿದ್ದು ಮಾತ್ರ. ಇನ್ನು ಇಲ್ಲಿ ಬಂದುಬಿಟ್ಟು ಒಂದು ಚಿಕ್ಕದಿತ್ತು, ಹಾಗಾಗಿ ನಾನು ಅಲ್ಲಿ ಆಯಿಲ್ ಇಟ್ಟಿದ್ದೀನಿ ಒಂದು. ಆಮೇಲೆ ಜೇನುತುಪ್ಪ ಕೂಡ ಇಟ್ಟಿದ್ದೀನಿ. ಇದು ಶಾಪಿಂದ ತಂದಿದ್ದು, ಅದನ್ನು ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ, ಆದರೂ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಸ್ಪೂನ್ ನೋಡಿ ಎಷ್ಟು ಕ್ಯೂಟಾಗಿದೆ. ನನಗೆ ಈ ಸ್ಪೂನ್ ಸಖತ್ ಇಷ್ಟ, ಪುಟಾಣಿಗೆ ಕ್ಯೂಟಾಗಿದೆ. ಇದನ್ನು ನಾನು ಸೋಡಾ ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಆಮೇಲೆ ಅರಿಶಿಣ ಪುಡಿ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ಆಮೇಲೆ ಸುಣ್ಣ ಬರುತ್ತಲ್ವ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಕೆಲವರು ಒಂದೊಂದು ಸಲ ಎಲೆ ಬೇಕು ಅಂತ ಹೇಳ್ತಾರೆ ಮನೆಗೆ ಬಂದಾಗ, ಆದರೆ ಕೆಲವು ಸಲ ಸಿಗೋದಿಲ್ಲ ಅಲ್ಲಿ ಇಲ್ಲಿ ಇಟ್ಬಿಟ್ರೆ, ಹಾಗಾಗಿ ಅಲ್ಲೇ ಇಟ್ಕೊಂಡಿದ್ದೀನಿ. ಆಮೇಲೆ ಸಾಸಿವೆ ಕೂಡ ಅಲ್ಲೇ ಇಟ್ಟಿದ್ದೀನಿ ನಾನು. ಆಮೇಲೆ ಕಾಫಿ ಪುಡಿ ಕೂಡ ಅಲ್ಲೇ ಇಟ್ಟಿದ್ದೀನಿ. ಡೈಲಿ ಜಾಸ್ತಿ ಏನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ನಾನು ಅಲ್ಲೇ ಇಟ್ಕೊಂಡಿದ್ದೀನಿ. ಬೇಗ ಕೈಗೆ ಕೂಡ ಸಿಗುತ್ತೆ, ಜಾಸ್ತಿ ಏನು ಇಡೋದು ಬೇಡ, ಬೇಗ ಸಿಕ್ಬಿಡುತ್ತೆ ಕೈಗೆ ಅಂತ ಹೇಳಿಬಿಟ್ಟು. ಇನ್ನು ಇಲ್ಲೂ ಕೂಡ ನಾನು ಕೆಲವೊಂದು ಐಟಮ್ಸ್ ತಂದಿದ್ನಲ್ಲ ಅದನ್ನು ಇಲ್ಲಿಗೆ ಸೆಟ್ ಮಾಡೋಣ ಅಂತ ಅಂದ್ಕೊಂಡೆ. ಅಮ್ಮ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು, ಹಾಗಾಗಿ ನಾನು ಅಲ್ಲಿ ಎಲ್ಲ ಕ್ಲೀನಾಗಿ ಇಟ್ಬಿಡೋಣ ಅಂತ ಇಟ್ಕೊಳ್ತಾ ಇದ್ದೀನಿ. ಅದಿವತ್ತು ತಂದಿದ್ದು ನಾನು, ಅದಕ್ಕೇ ನಾನು ಎಲ್ಲ ಸ್ಪೂನ್ಸ್ಗಳಿಡ್ತಾಯಿದ್ದೀನಿ. ಸ್ಪೂನ್ಸ್ ಅಂದರೆ ಅಡುಗೆ ಮಾಡ್ತೀವಲ್ಲ ನಾವು, ಆ ಥರದ್ದು ಮಾತ್ರ ಇಟ್ಕೊಂಡಿದ್ದೀನಿ. ಚಾಕು ಆಗಿರ್ಬೋದು, ಒಂದು ದೊಡ್ಡ ಸ್ಪೂನ್ ಮಾತ್ರ ಇಟ್ಕೊಂಡಿದ್ದೀನಿ. ಆಮೇಲೆ ಬೀಟರ್ ಕೂಡ ಆಗಿರ್ಬೋದು, ಆಮೇಲೆ ಸೀಸರ್, ಈ ಥರದ್ದೆಲ್ಲ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ಸಿಪ್ಪೆ ತೆಗಿತೀವಲ್ಲ ಸೌತೆಕಾಯ್ದೆಲ್ಲ, ಅದನ್ನು ಕೂಡ ಅದರಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಕೆಲವೊಂದು ಐಟಮ್ಸು ಚಿಕ್ಕ ಚಿಕ್ಕ ಇರೋದನ್ನ ನಾನು ಅದರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಎಷ್ಟು ಕೈಗೆ ಸಿಕ್ತೋ, ಎಷ್ಟು ನೆನಪಾಯಿತೋ ಅದನ್ನು ಮಾತ್ರ ನಾನು ಇಟ್ಕೊಳ್ತಾ ಇದ್ದೀನಿ. ಹಾಗೆ 2 ಚಾಕು ಇತ್ತು, 2 ಚಾಕು ಕೂಡ ನಾನು ಅದರಲ್ಲೇ ಇಟ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ಜೋಡಿಸ್ಬಿಟ್ಟು ಒಂದು ಸೈಡಿಗೆ ಇಟ್ಕೊಂಡು, ಆಮೇಲೆ ನಾನು ಒಂದು ಪಾಟ್ ತಂದಿದ್ನಲ್ಲ ಅದು ಕೂಡ ಅಲ್ಲಿ ಇಟ್ಕೊಂಡಿದ್ದೀನಿ. ಇದು ನಾನು ಬೇಕೇ ಬೇಕು, ಅದು ಕಿಚನಿಗೆ ಇದು ಇಡಬೇಕು ಅಂತ ಹೇಳಿಬಿಟ್ಟು ನಾನು ತಂದಿದ್ದು. ನನಗೆ ಇದೇ ಇಷ್ಟ ಆಗಿದ್ದು, ಹಾಗಾಗಿ ಇದೇ ಇಡ್ತಾಯಿದ್ದೀನಿ. ಆಮೇಲೆ ನಾರ್ಮಲಾಗಿ ಸ್ಪೂನ್ಸ್ ಡೈಲಿ ಯಾವಾಗಲೂ ಯಾವುದ್ರಲ್ಲಿ ಇಡ್ತಿದ್ನೋ ಅದರಲ್ಲೇ ಇಟ್ಟಿದ್ದೀನಿ. ಅದನ್ನೇನು ಚೇಂಜ್ ಮಾಡಲಿಕ್ಕೆ ಹೋಗಿಲ್ಲ, ನಾರ್ಮಲ್ ಡೈಲಿ ಅದರಲ್ಲೇ ಇಡ್ತಿದ್ದು, ಹಾಗಾಗಿ ಅದರಲ್ಲೇ ಇಟ್ಟಿದ್ದೀನಿ, ನಾನು ಚೇಂಜ್ ಮಾಡಲಿಲ್ಲ ಅದನ್ನು. ಆಮೇಲೆ ಉಪ್ಪು ಹಾಕ್ಲಿಕ್ಕೂ ಕೂಡ ತಂದಿದ್ನಲ್ಲ, ಅದಕ್ಕೆ ನಾನು ಉಪ್ಪನ್ನೆಲ್ಲ ಸ್ಟೋರ್ ಮಾಡ್ತಾಯಿದ್ದೀನಿ. ನಾನು ಬಾಕ್ಸಿಗೆ ಹಾಕಿಟ್ಕೊಂಡಿದ್ದು ಅಷ್ಟೇ, ಅಂದರೆ ಒಡೆದೋಗಿತ್ತು ಈ ಥರ ಇದ್ದಿದ್ದು, ಹಾಗಾಗಿ ಬಾಕ್ಸಲ್ಲೇ ಯೂಸ್ ಮಾಡ್ತಿದ್ವಿ.
ಇವತ್ತು ತಂದಿದ್ನಲ್ಲ, ಹಾಗಾಗಿ ಅದಕ್ಕೆ ಎಲ್ಲ ರೀಫಿಲ್ ಮಾಡಿದೆ. ಇನ್ನು ಅದರಲ್ಲೇ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಆಮೇಲೆ ಸ್ಪೂನ್ ಕೂಡ ಹಾಕ್ಕೊಂಡು ಅದರಲ್ಲೇ ಇಟ್ಟಿದ್ದೀನಿ. ತುಂಬ ದಿನ ಆಗಿತ್ತು ಒಡೆದೋಗಿ, ಹಾಗಾಗಿ ನಾನು ನಾರ್ಮಲ್ ಬಾಕ್ಸಲ್ಲೇ ಯೂಸ್ ಮಾಡ್ತಿದ್ದಿದ್ದು. ಹಾಗಾಗಿ ಇವತ್ತು ಅದು ಬೇಕಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ನಲ್ಲ, ಹಾಗಾಗಿ ಅದನ್ನು ಇಡ್ತಾಯಿದ್ದೀನಿ. ಆದರೂ ಕೂಡ ಜಾಸ್ತಿ ಏನು ಸೆಟ್ ಮಾಡಿಲ್ಲ, ಗಜಿಬಿಜಿಯಾಗಿದೆ. ಇನ್ನೊಂದು ಸಲ ಯಾವಾಗಾದರೂ ಸೆಟ್ ಮಾಡಬೇಕು ಕ್ಲೀನಾಗಿ, ಅಂದರೆ ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ತರೋಕ್ಕಿದೆ. ಹಾಗಾಗಿ ಚಿಕ್ಕದಾಗಿ ರೀಸೆಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನೂ ಅದು ಎಲ್ಲಿಟ್ಟರೆ ಕ್ಲೀನಾಗಿ ಕಾಣುತ್ತೆ ಅಂತ ಎಲ್ಲ ನೋಡಿ ಆಚೆ ಈಚೆ ಎಲ್ಲ ಇಟ್ಟು, ಅಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತಾ, ಎಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತಾ ಅಂತ ಎಲ್ಲ ನೋಡಿ ಇಡ್ತಾಯಿದ್ದೀನಿ ನಾನು. ಆಮೇಲೆ ಆಯಿಲು ಕೂಡ ಫಸ್ಟ್ ಇದ್ದಿದ್ದು ಆಯಿಲ್ ಬಾಕ್ಸು ಅದು ಹಳೇದಾಗಿಬಿಟ್ಟಿತ್ತು. ಹಾಗಾಗಿ ನನಗೆ ಇದಿಷ್ಟ ಆಯಿತು ಈ ಸಲ, ಹಾಗಾಗಿ ಇದನ್ನೇ ತೊಗೊಂಡಿದ್ದು. ಇದನ್ನು ಕೂಡ ನಾನು ಶಾಪಿಂಗ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ, ಅದ್ರ ಪ್ರೈಸ್ ಕೂಡ ಹೇಳಿದ್ದೀನಿ. ಹಾಗಾಗಿ ಇವತ್ತಿಂದ ಅದರಲ್ಲೇ ನಾನು ಆಯಿಲ್ ಹಾಕೋಣ ಅಂತ ಹೇಳ್ಬಿಟ್ಟು ನಾನೇ ಆಯಿಲ್ನೆಲ್ಲ ರೀಫಿಲ್ ಮಾಡಿದೆ. ಇದನ್ನು ಕೂಡ ನಾನು ಕ್ಲೋಸ್ ಮಾಡಿಬಿಟ್ಟು ಅಲ್ಲೇ ಇಟ್ಕೊಳ್ತಾ ಇದ್ದೀನಿ. ಕೈಗೆಲ್ಲ ಬೇಗ ಸಿಗಬೇಕು ಅಂತ ಹೇಳಿ, ನಾರ್ಮಲಾಗಿ ಯೂಸ್ ಮಾಡೋದಲ್ವ ಅದೆಲ್ಲ, ಹಾಗಾಗಿ ಅಲ್ಲೇ ಇಟ್ಕೊಳ್ತಾ ಇದ್ದೀನಿ ಬೇಕಾಗಿದೆಲ್ಲ ನಾನು. ಇನ್ನಂತೂ ಇವತ್ತು ತುಂಬಾ ಕೆಲಸ ಆಗೋಯಿತು. ಇನ್ನು ನೆಕ್ಸ್ಟ್ ಟೈಮ್ ನಾನು ಇನ್ನೂ ಐಟಮ್ಸ್ ತಂದು ರೀಸೆಟ್ ಮಾಡ್ತೀನಿ ಚೆನ್ನಾಗಿ, ಆವಾಗ ನಾನು ಪಾರ್ಟ್ 2 ಮಾಡ್ತೀನಿ. ಇವಾಗ ಸದ್ಯಕ್ಕೆ ಸಿಂಪಲ್ಲಾಗಿ ಮಾಡ್ತಿರೋದು ಅಷ್ಟೇ. ಅದು ಕೂಡ ಆಯಿಲೆಲ್ಲ ಫಿಲ್ ಮಾಡಿಬಿಟ್ಟು ಅದನ್ನು ಕೂಡ ಇಟ್ಟೆ. ಎಲ್ಲಿ ಚೆನ್ನಾಗಿ ಕಾಣುತ್ತೋ ಹಂಗೆ ಹೀಗೆ ಅಂತ ಎಲ್ಲ ನೋಡಿಬಿಟ್ಟು ಕ್ಲೀನಾಗಿ ಇಟ್ಟೆ. ನಾನು ತುಂಬ ಐಟಮ್ಸ್ ತರಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಏನೂ ಅಲ್ಲಿ ಸಿಗಲಿಲ್ಲ. ಸ್ವಲ್ಪ ಕಂಟೈನರ್ಸ್ ಕೂಡ ಬೇಕಿತ್ತು, ಆದರೆ ಅಲ್ಲಿ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಹಾಗಾಗಿ ನಾನು ಏನೂ ತರಲಿಲ್ಲ ಇವತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ತರಬೇಕು. ಆಮೇಲೆ ನಾನು ಮೊನ್ನೆ ಧನಿಯಾ ಕೂಡ ಫಿಲ್ ಮಾಡಿದ್ದೆ, ಸ್ವಲ್ಪ ಮಾತ್ರ ಫಿಲ್ ಮಾಡಿದ್ದೆ, ಇನ್ನು ಸ್ವಲ್ಪ ಇಟ್ಟಿಟ್ಟಿದ್ರು. ಅದನ್ನು ಇವತ್ತು ಕೊಟ್ಟರು, ಅದಕ್ಕೆ ನಾನೇ ರೀಫಿಲ್ ಮಾಡ್ತಾಯಿದ್ದೀನಿ. ಅದಕ್ಕೂ ಕೂಡ ಧನಿಯಾ ಬೀಜ ಎಲ್ಲ ತುಂಬಿಸ್ದೆ. ನಾನು ಜಾಸ್ತಿ ಏನು ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಅಮ್ಮ ಕ್ಲೀನ್ ಮಾಡಿದ್ರು. ಈವನ್ ಗ್ರೋಸರಿ ಬಾಕ್ಸಸ್ ಕೂಡ ಏನು ಕ್ಲೀನ್ ಮಾಡಲಿಲ್ಲ, ಹೆಂಗಿತ್ತು ಹಾಗೆ ಕ್ಲೀನಾಗಿ ಇಟ್ಬಿಟ್ವಿ. ಯಾಕಂದರೆ ಅದಿನ್ನೂ ಕ್ಲೀನ್ ಮಾಡೋಕ್ಕಿದೆ, ಹಾಗಾಗಿ ಹಾಗೆ ಇಟ್ವಿ. ಸ್ವಲ್ಪ ಪೌಡರ್ ಕೂಡ ಮಾಡ್ಕೋಬೇಕು, ಪೆಪ್ಪರ್ ಪೌಡರ್, ಜೀರಿಗೆ ಪೌಡರ್, ಆಮೇಲೆ ಧನಿಯಾ, ಖಾರದ ಪುಡಿ ಎಲ್ಲ ಮತ್ತೆ ಮಾಡಬೇಕು. ಹಾಗಾಗಿ ಇವತ್ತು ವ್ಲಾಗ್ ಈ ಥರ ಆಗಿತ್ತು, ಸಿಂಪಲ್ ಕಿಚನ್ ರೀಸೆಟ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.